ಸ್ಟ್ರಾಟಜಿಯಲ್ಲಿ ಏನಾದರೂ ಇವರಿಗೆ ಅವಕಾಶ ಸಿಗುತ್ತಾ ಗೊತ್ತಿಲ್ಲ. ಮುಂದೆ ಸುದ್ದಿ ಹೋಗೋಣ, ಅದು ಕೇರಳಂಗೆ ಹೋಗೋಣ. ಮುಂದಿನ ಕೇರಳಂ ಸಿಎಂ ಆಯ್ಕೆ ವಿಚಾರ. ಸಿಎಂ ರೇಸ್ನಲ್ಲಿದ್ದಾರೆ 4 ಜನ ಪ್ರಭಾವಿಗಳು. ಇಲ್ಲೇ ಇರೋದೀಗ ಸವಾಲು ಕಾಂಗ್ರೆಸ್ಗೆ. 10 ವರ್ಷದ ಬಳಿಕ ಅಧಿಕಾರಕ್ಕೆ ಏರ್ತಾ ಇರುವಂಥದ್ದು ಕಾಂಗ್ರೆಸ್. ಈ ಸಂದರ್ಭದಲ್ಲಿ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಚುನಾವಣಾ ಪೂರ್ವವಾಗಿ ಯಾರನ್ನೂ ಬಿಂಬಿಸಿರಲಿಲ್ಲ. ಅಲ್ಲಿ ಇವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಸಾಮೂಹಿಕ ನಾಯಕತ್ವ ಹೋಗಿತ್ತು. ನಮ್ಮ ರಾಜ್ಯದಲ್ಲಿ ಹೇಗಿತ್ತು ಪರಿಸ್ಥಿತಿ ಅಲ್ಲೂ ಹಾಗೇ ಇದೆ. ಕೇರಳ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸನ್ನಿ ಜೋಸೆಫ್, ಪ್ರತಿಪಕ್ಷ ನಾಯಕ ವಿ.ಡಿ. ಸತೀಶನ್ ರೇಸ್ನಲ್ಲಿದ್ದಾರೆ. ಇನ್ನು ಹಿರಿಯ ಶಾಸಕ ರಮೇಶ ಚೆನ್ನಿತ್ತಾಲ ಕೂಡ ರೇಸ್ನಲ್ಲಿದ್ದಾರೆ. ಸಿಎಂ ಆಯ್ಕೆ ಕಮಿಟಿಯಲ್ಲಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಖಾನ್. ನಮ್ಮ ರಾಜ್ಯದ ವಸತಿ ಸಚಿವ ಸಿಎಂ ಆಯ್ಕೆಯ ಒಂದು ಕಮಿಟಿಯಲ್ಲಿದ್ದಾರೆ. ಜಮೀರ್ಗೆ ಮುಸ್ಲಿಂ ಸಮುದಾಯವನ್ನ ಮನವೊಲಿಸುವಂತ ಜವಾಬ್ದಾರಿ. ಚುನಾವಣೆಯಲ್ಲಿ 23 ಸ್ಥಾನಗಳನ್ನ ಚುನಾವಣೆಯಲ್ಲಿ 23 ಸ್ಥಾನಗಳು ಗೆದ್ದಿರುವಂಥದ್ದು ಮುಸ್ಲಿಂ ಲೀಗ್. ಕೆ.ಸಿ. ವೇಣುಗೋಪಾಲ್ ಸೂಚನೆ ಮೇರೆಗೆ ಜಮೀರ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಮನವೊಲಿಸಬೇಕು ಅಂತ. ಅವರಲ್ಲೂ ಒಬ್ರು ಆಸ್ಪಿರೆಂಟ್ ಇದ್ದಾರೆ, ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತ. ಪ್ರಚಾರವನ್ನ ಮಾಡಲಾಗಿತ್ತು, ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿದ್ರು ಇವನ್ನ ಜಮೀರ್ ಅಹ್ಮದ್ ಖಾನ್ ಕೂಡ. ಸೊ ಹೀಗಾಗಿ ಅವ್ರನ್ನ ಕೂಡ ಕಮಿಟಿಲಿ ಹಾಕೊಂಡಾಗಿದೆ. ಇನ್ನು ಕೇರಳದಲ್ಲಿ ಸಿಎಂ ಆಯ್ಕೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ 2 ದಿನಗಳಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ. ಸಿಎಂ ರೇಸ್ನಲ್ಲಿ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸನ್ನಿ ಜೋಸೆಫ್, ಪ್ರತಿಪಕ್ಷ ನಾಯಕರಾಗಿದ್ದಂಥ ವಿ.ಡಿ. ಸತೀಶನ್, ಶಾಸಕ ರಮೇಶ ಚೆನ್ನಿತ್ತಾಲ ಹಾಗೂ ಸಂಸದ ವೇಣುಗೋಪಾಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ರೈಟ್ ಹ್ಯಾಂಡ್ ರಾಹುಲ್ ಗಾಂಧಿ ಅವರ ರೈಟ್ ಹ್ಯಾಂಡ್ ಕೆ.ಸಿ. ವೇಣುಗೋಪಾಲ್ ರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಸ್ಕೊಂಡಿದ್ದಾರೆ. ಆಸೆ ಇರುತ್ತಲ್ಲ ಮುಖ್ಯಮಂತ್ರಿ ಆಗ್ಬೇಕು ನಮ್ಮ ರಾಜ್ಯದಲ್ಲಿ ಅಂತ. ಆಸೆ ಅಂತೂ ಇದೆ, ಕನ್ಸಿಡರ್ ಮಾಡಲಾಗುತ್ತಾ ಕಾದ್ ನೋಡ್ಬೇಕು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್, 10 ವರ್ಷಗಳ ಬಳಿಕ ಬಂದಿರುವಂಥದ್ದು. ಬೆಳಗ್ಗೆ ಕೂಡ ಹೇಳ್ತಾ ಇದ್ದೆ, ಕಾಂಗ್ರೆಸ್ಗೆ ಆಕ್ಸಿಜನ್ ಕೊಟ್ಟಂತ ರಾಜ್ಯ ಕೇರಳ ಈಗ ಕರ್ನಾಟಕದ ರೀತಿಯಲ್ಲಿ. ಸೊ ಅಲ್ಲಿ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ, ಯಾರೆಲ್ಲ ರೇಸಲ್ಲಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೆ, ಹೇಗೆ ಲಾಬಿ ಮಾಡ್ತಾ ಇದ್ದಾರೆ ಅಂತ. ಖಂಡಿತ ಪೃಥ್ವಿ, ಈಗ ಚುನಾವಣೆ ಗೆದ್ದಾಗಿದೆ. ಚುನಾವಣೆ ಗೆದ್ದ ಮೇಲೆ ಮುಖ್ಯಮಂತ್ರಿ ಯಾರು ಅನ್ನೋದು ಕೇರಳದಲ್ಲಿ ಬಹುದೊಡ್ಡ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಈ ಒಂದು ರೇಸ್ನಲ್ಲಿ ನೀವೀಗಾಗಲೇ ಹೇಳಿದ ಹಾಗೆ 4 ಮಂದಿ ಇದ್ದಾರೆ. ಸನ್ನಿ ಜೋಸೆಫ್ ಇದ್ದಾರೆ, ಹಿರಿಯ ಶಾಸಕರಾಗಿರುವಂತಹ ರಮೇಶ್ ಚೆನ್ನಿತ್ತಲ, ವಿರೋಧ ಪಕ್ಷದ ನಾಯಕರಾಗಿರುವಂತಹ ವಿ.ಡಿ. ಸತೀಶನ್ ಮತ್ತು ಎಐಸಿಸಿ ಜನರಲ್ ಸೆಕ್ರೆಟರಿ ಆಗಿರುವಂತಹ ಕೆ.ಸಿ. ವೇಣುಗೋಪಾಲ್. ಈ 4 ಪೈಕಿ ಓರ್ವ ಮುಖ್ಯಮಂತ್ರಿಯಾಗಿ ಗದ್ದುಗೆಯರೋದಂತೂ ಗ್ಯಾರಂಟಿ. ಆದರೆ ಈ 4ರಲ್ಲಿ ಯಾರನ್ನ ಮಾಡ್ತಾರೆ ಅನ್ನುವಂಥದ್ದು ಇದೀಗ ಕೇರಳದ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಆಗ್ಲೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಈ ಬಾರಿಯ ಒಂದು ಯುಡಿಎಫ್ ಸರ್ಕಾರ ಏನಿದೆ, ಈ ಸರ್ಕಾರ ಕಳೆದ ಬಾರಿ ಉಮ್ಮನ್ಚಾಂಡಿ ಸರ್ಕಾರಕ್ಕಿಂತ ಬಹಳ ಭಿನ್ನವಾಗಿರುವಂತಹ ಸರ್ಕಾರ. ಹೀಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಸಮತೋಲನವಾಗಿ ಅದನ್ನ ಕ್ಯಾರಿ ಫೋರ್ ಮಾಡುವಂತ ಓರ್ವ ನಾಯಕನ ಅಗತ್ಯ ಇದೀಗ ಕಾಂಗ್ರೆಸ್ಗೆ ಕೇರಳದಲ್ಲಿ ಒಂದು ಅನಿವಾರ್ಯ ಪರಿಸ್ಥಿತಿ ಉಂಟಾಗಿರುವಂತದ್ದು. ಯಾಕೆ ಅಂತಂದ್ರೆ ಕಳೆದ 10 ವರ್ಷಗಳ ಕಾಲ LDF ಅಧಿಕಾರ ನಡೆಸಿತು. ಅಧಿಕಾರದಲ್ಲಿ ಮಾಡಿರುವಂತಹ ಎಡವಟ್ಟುಗಳು ಜೊತೆಗೆ ಅವರು ಮಾಡಿರುವಂತಹ ಕೆಲವೊಂದಿಷ್ಟು ನಿರ್ಧಾರಗಳು ಈ ಬಾರಿ ಯುಡಿಎಫ್ ಕೈಗೆ ಅಧಿಕಾರ ಬರುವಂತೆ ಮಾಡಿದ್ದು. ಸೊ ಆ ಎಡವಟ್ಟುಗಳನ್ನ ಮಾಡಬಾರದು. ಜೊತೆಗೆ ಈ ಬಾರಿ ಕಾಂಗ್ರೆಸ್ನ ಯುಡಿಎಫ್ ಒಕ್ಕೂಟದಲ್ಲಿರುವಂತಹ ಮುಸ್ಲಿಂ ಲೀಗ್ ಮಿತ್ರ ಪಕ್ಷ ಏನಿದೆ ಅವರದ್ದು ಕೂಡ ಬೇಡಿಕೆ ಬೆಟ್ಟದಷ್ಟಿದೆ. ಅಂದ್ರೆ ಕಳೆದ ಬಾರಿ ಉಮ್ಮನ್ಚಾಂಡಿ ಅವರು ಏನು ಸರ್ಕಾರವನ್ನು ರಚನೆ ಮಾಡಿದಾಗ ಯಾವುದೇ ರೀತಿಯಾಗಿರುವಂತಹ ಫಲಾಪೇಕ್ಷೆಯನ್ನ ಬೇಡದೆ ಮುಸ್ಲಿಂ ಲೀಗ್ ಅವರು ಕಾಂಗ್ರೆಸ್ಗೆ ಒಂದು ಬೆಂಬಲವನ್ನ ಕೊಟ್ಟಿದ್ರು. ಆದ್ರೆ ಈ ಬಾರಿ ನಮಗೂ ಕೂಡ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋಗಳನ್ನ ಕೊಡಬೇಕು ಅನ್ನುವಂತ ಒಂದು ಬಹುದೊಡ್ಡ ಬೇಡಿಕೆಗಳನ್ನ ಅವರಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಇಡ್ತಾ ಇರುವಂತದ್ದು. ನಮಗೂ ಕೂಡ ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂತ ಆಸೆಗಳು ಇದೆ ಅನ್ನುವಂತ ಚರ್ಚೆ ಶುರುವಾಗ್ತಾ ಇದೆ. ಒಂದೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತಂದ್ರೆ ನಮಗೆ ಉಪಮುಖ್ಯಮಂತ್ರಿ ಮತ್ತು ಕೇರಳ ರಾಜ್ಯದ ಗೃಹ ಇಲಾಖೆಯನ್ನ ನಮ್ಮ ಪಕ್ಷಕ್ಕೆ ಕೊಡಬೇಕು ಅನ್ನುವಂತ ಬೇಡಿಕೆಗಳನ್ನ ಇಟ್ಟಿರುವಂತದ್ದು. ಇದೇ ಕಾರಣಕ್ಕಾಗಿ ಹೈಕಮಾಂಡ್ ನಮ್ಮ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಅವರನ್ನ ಮುಸ್ಲಿಂ ಲೀಗ್ ನ ಮನವೊಲಿಸೋದಕ್ಕೆ ಒಂದ್ ಕಡೆಯಿಂದ ಬಿಟ್ಟಿದ್ರೆ, ಮತ್ತೊಂದು ಕಡೆಯಿಂದ ಈ 4 ಪೈಕಿ ಯಾರನ್ನ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂಥದ್ದು ಚರ್ಚೆ. ಅಂದ್ರೆ ಕಳೆದ ಅವಧಿಯಲ್ಲಿ LDF 2ನೇ ಬಾರಿಗೆ ಅಧಿಕಾರಕ್ಕೇರಿದಂತಹ ಸಂದರ್ಭದಲ್ಲಿ ಇಡೀ ಕೇರಳದಲ್ಲಿ ಸಂಪೂರ್ಣವಾಗಿ ಒಂದು ನಾಯಕತ್ವದ ಕೊರತೆಯನ್ನ ಕಾಂಗ್ರೆಸ್ ಪಕ್ಷ ಎದುರಿಸ್ತಾ ಇತ್ತು. ಬಣ ರಾಜಕೀಯದಿಂದಾಗಿ ಮತ್ತೆ ಅಧಿಕಾರಕ್ಕೆ ಬರೋದೇ ಇಲ್ವೇನೋ ಅನ್ನುವಂತ ರೀತಿಯಲ್ಲಿ ಇಡೀ ಪಕ್ಷ ಛಿದ್ರ ಆಗೋಗಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬಹಳ ತನ್ನ ಅಳೆದು ತೂಗಿ ವಿ.ಡಿ. ಸತೀಶನ್ ಅವರನ್ನ ವಿರೋಧ ಪಕ್ಷಕ್ಕೆ ಆಯ್ಕೆ ಮಾಡಿ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಕೂರಿಸಿತು. ಈ ಒಂದು ನಿರ್ಧಾರ ಏನಿತ್ತು, ಈ ಒಂದು ನಿರ್ಧಾರನೇ LDFಗೆ ಬಹುದೊಡ್ಡ ತಲೆನೋವಾಗಿತ್ತು. ಅಂದ್ರೆ ಕೆಲವು ಮಾಡಿರುವಂತಹ ಆಡಳಿತಾತ್ಮಕ ರಿಫಾರ್ಮ್ಸ್ ಏನಿತ್ತು ಅದೆಲ್ಲವನ್ನು
ಎಲ್ಲವನ್ನೂ ಕೂಡ ಬಹಳ ಟೆಕ್ನಿಕಲ್ ಆಗಿ ಅದಕ್ಕೆ ಕೌಂಟರ್ ಮಾಡುವಂತ ಕೆಲಸವನ್ನ ಕಳೆದ 5 ವರ್ಷಗಳ ಕಾಲದಲ್ಲಿ ವಿ ಡಿ ಸತೀಶನ್ ಅವರು ಮಾಡಿದ್ರು. ಮತ್ತೆ ಒಟ್ಟಾರೆ ಏನೇ ಮುನಿಸು ಒಳ ಜಗಳ ಇದ್ರೂ ಕೂಡ ಇಡೀ ಪಕ್ಷವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಅವರು ಮಾಡಿದ್ರು. ಇದೇ ಕಾರಣಕ್ಕಾಗಿ ಇವರಿಗೆ ಏನಾಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ಆಶಿಕ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು